Hey everyone, you're watching News Insights. Vijay, no, don't be so emotional, pa. ಜೀವನ ಅಂದಮೇಲೆ ಸಮಸ್ಯೆ ಸವಾಲುಗಳು ಇದ್ದೇ ಇರುತ್ತೆ. ಅದನ್ನೆಲ್ಲ ಹೇಗೆ ಕ್ಲಿಯರ್ ಮಾಡೋದು ಅನ್ನೋದು ನಮ್ಮ ಕೈಲಿ ಇರುತ್ತಪ್ಪ. ಆಗಲಿ ಕಾಮರ್ಸ್ ಒಂದು ಐಟಮ್ ಸಾಂಗ್ ಆಗಲಿ ಸೆಂಟಿಮೆಂಟ್ ಎಲ್ಲ ಥರದ್ದು ಇದೆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ ಸಿನಿಮಾ. ಒಂದು ಅದ್ಭುತವಾದ ಒಂದು ಫೈಟ್ ಕೂಡ ಮಾಡಿದ್ವಿ, ಬೆಂಕಿ ಫೈಟು. ತುಂಬ ರಿಸ್ಕ್ ತಗೊಂಡು ಮಾಡಿದ್ವಿ ಆ ಫೈಟು. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಎಲ್ಲರೂ ನೋಡಿ ನಮ್ಗೆ ಸಹಕರಿಸ್ಬೇಕು. ಖಂಡಿತ ಕುಟುಂಬ ಸಮೇತ ಕುಂತ್ಕೊಂಡು ಫುಲ್ ಮಿಲ್ಸ್ ಅಂದಾಗ ಕುಟುಂಬ ಸಮೇತ ತಿನ್ನುವಂತ ಮಿಲ್ಸ್ ಅದು. ಈಗೆಲ್ಲೋ ಶುಗರ್ ಇರೋರು ಉಪ್ಪಿಟ್ಟು ತಿನ್ನಂಗೆ ಆ ತರದಲ್ಲ ಇದು. ಟೋಟಲಿ ಕುಟುಂಬ ಸಮೇತ ಎಲ್ಲಾ ತರದ ಇರುವಂತ ಸಿನಿಮಾ. ಇಂಟರ್ನ್ಯಾಷನಲ್ ಅವಾರ್ಡ್, ಸ್ಟೇಟ್ ಅವಾರ್ಡ್ಸ್ ಎಲ್ಲ ಬಂದಿದೆ. ಹೊಸ ಪ್ರೊಡ್ಯೂಸರ್ ಅಂತ ಆಗ್ಲಿಲ್ಲ, ಒಳ್ಳೆ ಅನುಭವ ಆಯ್ತು ನನಗೆ. ಈ ಡೈರೆಕ್ಟರ್ ಕೂಡ ತುಂಬಾ ಬಾಂಬೆ, ತಮಿಳುನಾಡು ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದಿರೋದ್ರಿಂದ ನನಗೆ ಒಂದು ಒಳ್ಳೆ ಇವ್ರ ಹತ್ರ ಕೆಲಸ ಕಲಿಯೋಕೆ ಒಂದು ಒಳ್ಳೆ ಅವಕಾಶ ಆಯ್ತು. ನಾನು ಕೂಡ ಫಸ್ಟ್ ಸಿನಿಮಾ ತಮಿಳ್ ಸಿನಿಮಾ ಮಾಡಿದ್ದೆ. ಹಂಗಾಗಿ ನನ್ಗೆ ಇವ್ರ ಜೊತೆ ತುಂಬಾ ಅಂದ್ರೆ ನನ್ಗೆ ತುಂಬಾ ಹೊಸಬ್ರು ಅಂತ ಅನ್ಸಲೇ ಇಲ್ಲ ಸರ್ ಎಲ್ಲವೇ. ಮ್ಯೂಸಿಕ್ ಚೆನ್ನಾಗಿ ಬಂದಿದ್ದು. ಈಗ ಒಂದು ಡೂಯಿಟ್ ಸಾಂಗ್ ಇದೆ, ಆ ಡೂಯಿಟ್ ಸಾಂಗ್ 2 ಟ್ಯೂನ್ ಕೊಟ್ಟಿದ್ದೀನಿ. ಅದು ಒಂದು ಟ್ಯೂನ್ ಸೆಲೆಕ್ಟ್ ಮಾಡಿದ್ದಾರೆ. ಅದು ಈ ತರ ಮಾಡಬೇಕು, ಆ ತರ ಮಾಡಬೇಕು, ಅದು ಇದರಲ್ಲಿ ಮಾಡ್ತೀನಿ, ನಾನು ಗೋವಾಲಿ ಮಾಡ್ತೀನಿ ಎಲ್ಲಿ ಆ ಥರ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ನ ಹಾಕಿ ಅದು ಸಾಂಗ್ ಹಾಕಿದ್ದೀನಿ. ನೆಕ್ಸ್ಟ್ ಒಂದು ಅಮ್ಮ ಸಾಂಗ್ ಇದೆ, ಅದು ಅಮ್ಮ ಸಾಂಗು ತುಂಬಾ ಸೂಪರ್ ಆಗಿ ಬಂದಿದೆ. ಅದು ಅಮ್ಮ ಸಾಂಗ್ ಯಾರು ಕೇಳಿದ್ರೆ ಕಾಲ ಟ್ಯೂನ್ ಆಗ್ತಾರೆ, ಆ ಥರ ಒಂದು ಡಿಫ್ರೆಂಟ್ ಅದು ಅದು ಒಂದು ಇದೆ. ನೆಕ್ಸ್ಟ್ ಒಂದು ಐಟಮ್ ಸಾಂಗ್ ಇದೆ, ಅದು ಚೆನ್ನಾಗಿ ಬರ್ತದೆ. ಆ ಸಾಂಗ್ ಕೇಳ್ಕೊಂಡು ನಾವು ಮಾಡಿದ್ದಾರೆ. ನಾನು ಏನ್ ಡಾಕ್ಯುಮೆಂಟರೀಸ್ ಅದ್ರಲ್ಲಿ ಏನೇನ್ ಮಾಡ್ತೇನೋ ಅದಕ್ಕೆಲ್ಲ ರಾಜ್ ಭಾಸ್ಕರ್ ಇವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು. ಸೊ ಈ ಕಮರ್ಷಿಯಲ್ ಸಿನಿಮಾ ಮಾಡುವಾಗ ಮ್ಯೂಸಿಕ್ ಡೈರೆಕ್ಟರ್ ಇವರೇ. ಚಿತ್ರರಂಗದಲ್ಲಿ ಒಬ್ಬರು ಯಾರಿಲ್ಲ, ಎಲ್ರು ಹಳ್ಳೆ ಆರ್ಟಿಸ್ಟೇ. ನಮ್ಮ ಕೀರ್ತಿ ಧರ್ಮ 25-30 ಸಿನಿಮಾ ಮಾಡ್ಬಿಟ್ಟಿದ್ದಾರೆ, ಸೂಪರ್ ಡೂಪರ್ ಹಿಟ್ ಸಿನಿಮಾ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಇವ್ರು ಬಂದು ನಮ್ಮ ಶ್ರೇಯಾ ಶುಕ್ಲಾ ಹೀರೋಯಿನ್, ಇವ್ರು ಒಬ್ರೆ, ಇನ್ನೊಬ್ರು ಒಂದು ವಿಲನ್ ಒಂದು ಚಿಕ್ಕ ರೋಲ್ ಮಾಡಿದ್ದಾರೆ, ಅವರು ಒಬ್ರು ಹೊಸದಾಗಿ ಬಂದಿರೋದು. ಮಿಕ್ಕದ ಎಲ್ಲರೂ ನಮ್ಮ ಶೋಭರಾ ಸರ್ ಇದ್ದಾರೆ, ಭವ್ಯ ಮೇಡಮ್ ಇದ್ದಾರೆ, ಆಮೇಲೆ ಇಲ್ಲಿ ಮೋಹನ್ ಇದಾರಲ್ಲ ಅವರು, ನಮ್ಮ ಇವರು ಬಾಂಬೆ ಆರ್ಟಿಸ್ಟ್ ಇದ್ದಾರೆ. ಶಿವ ಯಾರಂದ್ರೆ ಹಮ್ ಪಿಕ್ಚರ್ಲಿ ಅಮಿತಾಬ್ ಬಚ್ಚನ್ಗೆ ವಿಲನ್ ಆಗಿ ಮಾಡ್ತಾರೆ, ಅವರು ಇದ್ದಾರೆ ಇದರಲ್ಲಿ. ಸೊ ಒಳ್ಳೆ ಒಳ್ಳೆ ಪಾತ್ರಗಳಲ್ಲಿ ಎಲ್ಲ ಕರ್ನಾಟಕದಲ್ಲಿ ಇರೋ ಎಲ್ಲ ಆರ್ಟಿಸ್ಟ್ ನ ಹಾಕೊಂಡೇ ಮಾಡಿರೋದು. 2-3 ಆರ್ಟಿಸ್ಟ್ ಬಾಂಬೆಯಿಂದ ಕರೆದಿದ್ವಿ. ಆ ರೋಲ್ಗೆ ಆ ತರ ಆರ್ಟಿಸ್ಟ್ ಬೇಕಾಗಿತ್ತು, ಅದು ತಗೊಂಡ್ ಮಾಡಿದ್ವಿ. ನಾಯಕರುಗಳು ಇದ್ದಾರೆ ಅಂತ ಹೇಳ್ತೀರಾ, ನೋಡ್ತಿರಲ್ಲ ಈಗ ನೋಡಿ ಚಿತ್ರ ಹೆಂಗ್ ಬಂದಿದೆ ಅಂತ. ನಮ್ಮ ಸ್ವಾಮಿ ಸಾರು ಕ್ಯಾಮ್ರಾಮನ್, ಎಸ್ ಡನ್ ಎ ಬ್ರಿಲಿಯಂಟ್ ಜಾಬ್, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಚಿತ್ರ ಬಹಳ ಚೆನ್ನಾಗಿ ಬಂದಿದೆ, ಜನರಿಗೆ ಹಿಡಿಸುತ್ತೆ. ಡೆಫಿನೆಟ್ಲಿ ಎಲ್ರು ಬಂದು ನೋಡ್ತಾರೆ. ನೀವು ಕೂಡ ಇದ್ರ ಬಗ್ಗೆ ಬರಿಬೇಕು. ಯಾಕಂದ್ರೆ ಒಂದು ಮುಖ್ಯವಾದ ಒಂದು ಮಾತು ಹೇಳ್ತೀನಿ ನೋಡಿ, ಈಗ ಕನ್ನಡ ಸಿನಿಮಾ ಇರೋ ಸ್ಟೇಜ್ ನೋಡಿದ್ರೆ ಯಾವ ತರ ಇದೆ ಅಂದ್ರೆ ಒಂದು ಸ್ವಲ್ಪ ಡಲ್ ಸ್ಟೇಜ್ ಅಲ್ಲಿ ಹೋಗ್ತಾ ಇದೆ. ಯಾಕೆ? ನಮ್ಮ ಕನ್ನಡ ಸಿನಿಮಾಗೆ ನಮ್ಮ ಕನ್ನಡದವರು ಪ್ರೋತ್ಸಾಹ ಕೊಡ್ತಾ ಇಲ್ಲ. ಅದು ಕೊಡ್ಬೇಕು ಸರ್. ಈಗ ಯಾವ ಮಾಲ್ ಅಲ್ಲಿ ಹೋದ್ರೆ ನೀವು ಒಂದು ಕನ್ನಡ ಸಿನಿಮಾ ತೆಗೆದು ಬಿಟ್ಟು ಹಿಂದಿ ಸಿನಿಮಾ ಹಾಕ್ತೀರಿ, ನೀವು ತಮಿಳ್ ಸಿನಿಮಾ ಹಾಕ್ತೀರಿ, ಇಂಗ್ಲಿಷ್ ಸಿನಿಮಾ ಹಾಕ್ತೀರಿ. ಯಾಕೆ ಕನ್ನಡ ಸಿನಿಮಾ ಓಡಿಸಲ್ಲ ನೀವು? ಓಡಿಸಿ ಸರ್, ಕನ್ನಡ ಸಿನಿಮಾನ ಓಡಿಸಿ, ಕನ್ನಡ ಇಂಡಸ್ಟ್ರಿಯನ್ನ ಬೆಳೆಸಿ ಸರ್. ಇವ್ರು ಮುಂದಕ್ಕೆ ಬರ್ಬೇಕು. ನಂತರ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಇವ್ರ ತರ ಕ್ಯಾಮ್ರಾಮೆನ್ನು, ಈ ತರ ಮನುಷ್ಯರು ಬರ್ಬೇಕು ಸರ್. ಈ ತರ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ ಎಲ್ಲ ಬರ್ಬೇಕಂದ್ರೆ ಥಿಯೇಟರ್ನವರು, ಪಬ್ಲಿಕ್ಕು, ನಮ್ಮ ಕನ್ನಡಿಗ ಪರ್ಟಿಕ್ಯುಲರ್ಲಿ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಇಲ್ಲೇ ಹುಟ್ಟು ಬೆಳೆದು ಇಲ್ಲೇ ನಾನು ಮನುಷ್ಯ ಆಗಿದ್ದು, ಇಲ್ಲೇ ಓದಿದ್ದೆಲ್ಲ ಮಾಡಿದ್ದು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಈ ಸಿನಿಮಾ ಮಾಡಿದ ಕಷ್ಟಪಟ್ಟು ಮಾಡಿದ್ದೀನಿ ನಾನು. ಈ ಸಿನಿಮಾ ಓಡ್ಬೇಕಂದ್ರೆ ಬೇರೆ ಯಾರಿಲ್ಲ ಸರ್. ನಿಜವಾಗ್ಲೂ ಬಹಳ ದೊಡ್ಡ ಮಾತು ಹೇಳ್ತಾ ಇದ್ದೀನಿ. ಈಗ ದೇವ್ರ ಸಮ ನಮ್ಮ ಆಡಿಯನ್ಸ್ ಸರ್. ಅವ್ರು ಬಂದು ನೋಡಿದ್ರೇನೆ ನಾವು ಬದುಕ್ತೀವಿ, ಅವ್ರು ಬಂದು ನೋಡ್ಲಿಲ್ಲ ಅಂದ್ರೆ ನಾವು ಬದುಕಲ್ಲ. ಆರ್ಟಿಸ್ಟ್ ಬದುಕಲ್ಲ, ಟೆಕ್ನಿಷಿಯನ್ ಬರಲ್ಲ, ಅದು ಎಷ್ಟು ದೊಡ್ಡ ಆರ್ಟಿಸ್ಟ್ ಆಗಲಿ. ಯಾಕೆ? ಅಣ್ಣವ್ರು ಇದ್ರು, ರಾಜ್ಕುಮಾರ್ ಅಣ್ಣವ್ರು ಇದ್ರು, ಅವ್ರಿಗೆ ಕೂಡ ಫ್ಯಾನ್ ಫಾಲೋಯಿಂಗ್ ಇತ್ತು. ಯಾಕೆ? ಯಾರು ಮಾಡಿದ್ರು ಅಣ್ಣವ್ರು ಯಾರು ಮಾಡಿಸಿದ್ದು? ನಮ್ಮ ಆಡಿಯನ್ಸೇ. ಬೇರೆಯವ್ರು ಈಗ ಎಷ್ಟು ಫಿಲ್ಮ್ ಬಂತು, ಅವ್ರನ್ನ ಯಾರು ಮಾಡ್ತಿದ್ರು? ಯಶ್ ಅಂತ ಯಾರು ಮಾಡಿಸಿದ್ದು? ಆಡಿಯನ್ಸೇ, ನಮ್ಮ ಕನ್ನಡಿಗ. ನಾನು ಹೇಳ್ತೀನಿ ಸರ್, ಕನ್ನಡ ಸಿನಿಮಾ ಓಹೋನ್ ಬರ್ಬೇಕು ಸರ್.
ಕನ್ನಡ ಸಿನಿಮಾ, ಕನ್ನಡ ಮಕ್ಕಳು ಬಂದು, ಕನ್ನಡ ಜನರು ಬಂದು ಕನ್ನಡ ಸಿನಿಮಾ ನೋಡಿ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಸಿನಿಮಾ ಒಂದು ಓಹನ್ ಬಂದ್ರೆ ಕನ್ನಡ ಇಂಡಸ್ಟ್ರಿನೆಲ್ಲ ಇರುತ್ತೆ, ಚೆನ್ನಾಗಿರುತ್ತೆ, ಎಲ್ಲರೂ ಚೆನ್ನಾಗಿರ್ತೀವಿ ಸರ್. ಅದೇ ಹೇಳೋದು. ಹೋದೆ ಚೆನ್ನೈ ಹೋದ್ಮೇಲೆ ಚೆನ್ನೈಯಲ್ಲಿ ಹತ್ರ ಒಂದು 75 ಸಿನಿಮಾ ಆಕ್ಟ್ ಮಾಡಿದೆ ಆಸ್ ಎನ್ ಆರ್ಟಿಸ್ಟ್. ಆಮೇಲೆ ಒಂದು 35-40 ಸೀರಿಯಲ್ಸ್ ಆಕ್ಟ್ ಮಾಡಿದೆ, ಬೇಕಾದ ಡಾಕ್ಯುಮೆಂಟ್ರೀಸ್, ಅಡ್ವರ್ಟೈಸ್ಮೆಂಟ್ ಮಾಡಿದೆ. ನನ್ನ ಫಸ್ಟ್ ಪಿಕ್ಚರ್ ಬಂದು ಶ್ರೀದೇವಿ ಜೊತೆಯಲ್ಲಿ 16 ವಯಸ್ಸಿನೆಲ್ಲ ಹೇಳ್ಬಿಟ್ಟು ಒಂದು ಪಿಕ್ಚರ್ ಬಂತು. ಅದರಲ್ಲಿ ರಜನಿಕಾಂತ್ ವಿಲನ್ನು, ಕಮಲ್ ಹಾಸನ್ ಒಂದು ಕ್ಯಾರೆಕ್ಟರ್ ರೋಲ್, ಶ್ರೀದೇವಿ ನನಗೆ ರೊಮ್ಯಾಂಟಿಕ್ ಜೋಡಿಯಾಗಿ ಮಾಡಿದ್ರು. ಆ ಪಿಕ್ಚರ್ ಸೂಪರ್ ಡೂಪರ್ ಹಿಟ್. 16 ವಯಸ್ಸಿನಲ್ಲೇ ಬಹುಶಃ ಎಲ್ಲ ಇಂಡಿಯಾದಲ್ಲಿರೋ ಎಲ್ಲರೂ ಆ ಪಿಕ್ಚರ್ನ ನೋಡಿರ್ತಾರೆ. ಆ ತರ ಒಂದು ಪಿಕ್ಚರ್ ಅದು, ಆಯ್ತಾ. ಸೊ ಆ ಪಿಕ್ಚರ್ ಆದ್ಮೇಲೆ ಬೇಕಾದ ಸಿನಿಮಾಗಳು ಮಾಡಿದೆ, ಹೇರಾ ಮಾಡಿದೆ. ಆಮೇಲೆ ಹಿಂದಿಯಲ್ಲಿ ನಮ್ಮ ಸನಿ ಡಿಯೋಲ್ ಜೊತೆಲಿ ಖಾಯಲ್ ಅಂತ ಒಂದು ಸಿನಿಮಾ ಮಾಡಿದೆ, ಅದು ಸೂಪರ್ ಡೂಪರ್ ಹಿಟ್ ಆಯಿತು. ಮಲಯಾಳಂ ಮಾಡಿದೆ, ಸುರೇಶ್ ಗೋಪಿ ಸೂಪರ್ ಸ್ಟಾರ್ ಅಲ್ಲಿ ಅವ್ರ ಜೊತೆಲಿ ಮಾಡಿದೆ. ತೆಲುಗು ಸಿನಿಮಾ ಚೇತಬಡಿ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಮಾಡಿದೆ. ಸೊ ಎಲ್ಲ ಭಾಷೆಯಲ್ಲಿ ಮಾಡಿದೆ. ಬಟ್ ಡೈರೆಕ್ಷನ್ ಮಾಡಬೇಕು, ಪ್ರೊಡಕ್ಷನ್ ಮಾಡಬೇಕು ಅಂತ ಮನಸ್ಸಲ್ಲಿ ಬರೋವಾಗ ನಾನು ಕನ್ನಡ ಸಿನಿಮಾನೇ ಮಾಡಬೇಕು. ಯಾಕಂದ್ರೆ ನಾನು ಕರ್ನಾಟಕದಲ್ಲಿ ಹುಟ್ಟಿದವನು, ಈ ಮಣ್ಣಲ್ಲಿ ಇದ್ದವನು. ಸೊ ಮಣ್ಣಲ್ಲಿ ಇದ್ದೀನಿ ನಾನು. ಸ್ವಾಮಿನವರು ಬಹಳ ಪ್ರೋತ್ಸಾಹ ನನಗೆ ಕೊಟ್ಟರು. ಯಾವ ಸ್ಟೆಪ್ ಬೈ ಸ್ಟೆಪ್ ಸ್ವಾಮಿನವ್ರು ಹೇಳ್ತಿದ್ರು, ಸರ್ ನೀವು ಭಯಬಿಡಬೇಡಿ ಭಯ್ಯ, ನಾವಿದೀವಿ, ಮಾಡೋಣ ಭಯ್ಯ ಅಂತ. ಸೊ ಒಳ್ಳೆ ಸಿನಿಮಾ ಮಾಡಿದೀವಿ ನಾವು. ನೋಡಿ, ನಾನು ಕರ್ನಾಟಕ ಜನರಿಗೆ ಒಂದು ಕೈ ಮುಗಿದು ಕೇಳ್ತೀನಿ, ಈ ಸಿನಿಮಾನ ನೋಡಿ ಹಿಟ್ ಮಾಡಿಸಿ. ಈ ತರ ಸಿನಿಮಾಗಳು, ಈ ತರ ನಂತರ ಚಿಕ್ಕ ಚಿಕ್ಕ ಪ್ರೊಡ್ಯೂಸರ್ಸ್, ಚಿಕ್ಕ ಚಿಕ್ಕ ಡೈರೆಕ್ಟರ್ಸ್ ಬಂದು ಕನ್ನಡ ಇಂಡಸ್ಟ್ರಿ ಓಹನ್ ಇರ್ಬೇಕು ಸರ್, ಕನ್ನಡ ಭಾಷೆ ಓಹನ್ ಇರ್ಬೇಕು ಸರ್. ಅದಕ್ಕೋಸ್ಕರ ನಾವು ಕಷ್ಟ ಬೀಳ್ತಾ ಇದೀವಿ ಅಷ್ಟೇ, ಬೇರೆ ಏನು. ಅದರಲ್ಲೂ ತಾಯಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ನೋಡಬೇಕು ಅಂತ ಅನಿಸ್ತಿದೆ. ಫೈಟಿಂಗ್ ಅಂತೂ ತುಂಬ ಅದ್ಭುತವಾಗಿದೆ. ಕ್ಯಾಮ್ರಾ ವರ್ಕು ಸಹ ತುಂಬ ಚೆನ್ನಾಗಿದೆ. ಒಟ್ಟಾರೆ ಸಿನಿಮಾ ಚೆನ್ನಾಗಿದೆ. ಸಂಗೀತ, ಸಾಹಿತ್ಯ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ. ಫುಲ್ ಫ್ಯಾಮಿಲಿ ಬಂದು ನೋಡೋಂಥ ಸಿನಿಮಾ. ಫೈಟ್ ಆಗಲಿ, ತಾಯಿ ಸೆಂಟಿಮೆಂಟ್ ಆಗಲಿ, ಕೆಲವೊಂದು ಸೀನ್ಗಳು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿದೆ. ಎಲ್ಲರೂ ಬಂದು ಸಿನಿಮಾನ ದಯವಿಟ್ಟು ಥಿಯೇಟರ್ ನೋಡಬೇಕು ಅಂತ. ಸ್ವಲ್ಪ ಕಥೆ ಆಮೇಲೆ ಜನ ಬಂದು ಥಿಯೇಟರ್ ನೋಡಬೇಕು, ನೋಡ್ಬೋದು ಸರ್.